ಏನ್ರಿ ಇನ್ನ ಮತ್ತೊಂದು ಇನ್ನೊಂದ್ ಅದ್ರ ಗಾಡಿ ಬರ್ತೀನಿ ಈಗ ನೆಕ್ಸ್ಟ್ PSI ಕರ್ಕೊಂಡು. ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಇವ್ರದೆಲ್ಲ ಬೋಜಾರ್ ಸರ್ ಹೆಂಗ್ ಲೋನ್ ಹಾಕಿದ್ರಿ ನನ್ನ ಕತಿ ತಿಳಿಲಿಲ್ಲ. ಬೋಜಾ ಗಾಡಿ ಡಾಕ್ಯುಮೆಂಟ್ಸ್ ಒಂದು ಯಾವ್ದು ಮಾಲ್ 10 crore ಹಾಕಿ ನೋಡ್ರಿ. ಸರ್ 10 crore ಇನ್ನಾದ್ರೂ ಹಾಕ್ತಿವಿ. ಈಗ ಇದು ಇಲ್ಲ ಪೇಪರ್ ಗಾಡಿ ಬೇಕು. ನನಗೇನು ಇವನ್ ಗಾಡಿ ಈಗ ನಮ್ ಬ್ರದರ್ 10 crore ಹಾಕಿ ನೋಡ್ರಿ. ಸರ್ 10 crore ಇನ್ನಾದ್ರೂ ಹಾಕ್ತಿವಿ. ಈಗ 10 crore ಹಾಕಿ ನೋಡ್ರಿ. ಸರ್ 10 crore ಇನ್ನಾದ್ರೂ ಹಾಕ್ತಿವಿ. ಈಗ ಬಿಜಾಪುರದಲ್ಲಿ ಬೀಡು ಬಿಟ್ಟಿದ್ದಾರೆ ನಕಲಿ ಫೈನಾನ್ಷಿಯರ್. ಬಿಜಾಪುರದ RTO ಆಫೀಸ್ ಹಿಂದ್ಗಡೆ ಇವರ ಅಡ್ಡ. ಅಲ್ಲೇ ಮಾಡ್ತಾರಂತೆ ಲೋನು, ಅಲ್ಲೇ ಕೊಡಬೇಕಂತೆ ಇವರಿಗೆ ಡಾಕ್ಯುಮೆಂಟ್ಸ್. ಪ್ರತಿಷ್ಠಿತ ಬೀರ ದೇವರ ಫೈನಾನ್ಸ್ ಹೆಸರು ಹೇಳಿ ಮಹಾವಂಚನೆ. ಬೀರದೇವರ ಫೈನಾನ್ಸ್ ಆಡಳಿತ ಮಂಡಳಿ ಅಧ್ಯಕ್ಷರು ಕಣ್ಣು ಮುಚ್ಚಿ ಕುಳಿತಿದ್ದಾದರೂ ಏಕೆ? ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಬೀರದೇವ ಆಡಳಿತ ಮಂಡಳಿ ಶಾಮೀಲು ಶಂಕೆ. ಗಲ್ಲಿಗಳಲ್ಲಿದ್ದಾರೆ ಇವರ ಏಜೆಂಟರುಗಳು. ಯಾರದೋ ವಾಹನ ಯಾರಿಗೋ ನೀಡುವ ಕಿರಾತಕರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಿಯಮಗಳನ್ನ ಗಾಳಿಗೆ ತೂರಿ ಅಂದಾದುಂದಿ ದರ್ಬಾರ್. ಬಾಯೆತ್ತಿದರೆ ಕೋಟಿ ರೊಕ್ಕದ ಬಗ್ಗೆ ಮಾತನಾಡುವ ಏಜೆಂಟರು. ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಗಾಡಿಗಳನ್ನ ಸೀಸ್ ಮಾಡ್ತಾರೆ. ವಾಹನ ಮಾಲೀಕರಿಗೆ ಮಾಹಿತಿ ಕೊಡದೆ, ಫೋಟೋ ಹೊಡೆದುಕೊಳ್ಳದೆ, ಯಾವುದೇ ರೀತಿಯ ಮಾಹಿತಿ ಕೊಡದೆ ವಾಹನ ಕದಿಯುತ್ತಾರೆ. ಮನಸ್ಸಿಗೆ ತೋಚಿದಲ್ಲಿ ವಾಹನಗಳನ್ನ ಕೊಂಡೊಯ್ತಾರೆ. ನಮಗೆ ತಿಳಿದಂತೆ ಬಡ್ಡಿ ವಸೂಲಿ ಮಾಡ್ತಾರೆ, ಜೊತೆಗೆ ಗುಂಡಾಗಿರಿ ದಾದಾಗಿರಿ ಸಹ ಮಾಡ್ತಾರೆ. ವಾಹನ ಮಾಲೀಕರೇ ಎಚ್ಚರ! ನಿಮ್ಮ ಸಹಿ ಇಲ್ಲದೇನೆ ನಿಮ್ಮ ವಾಹನದ ಮೇಲೆ ಲೋನ್ ಮಾಡುವ ಫೈನಾನ್ಸ್ ಇದೆ, ಅದರ ಏಜೆಂಟರು ಇದ್ದಾರೆ. ವೀರದೇವ ಫೈನಾನ್ಸ್ ಹೆಸರು ಹೇಳಿ ಮಹಾವಂಚನೆ. ಇದಕ್ಕೆ ಕಡಿವಾಣ ಯಾವಾಗ? ED, IT ಅಥವಾ ಕರ್ನಾಟಕದ ಫೈನಾನ್ಸ್ ಇಲಾಖೆ ಇವರ ಮೇಲೆ ಜರುಗಿಸುತ್ತಾ ಕಠಿಣ ಕ್ರಮ. ಇಂಥವರ ಮೇಲೆ ತನಿಖೆಗೆ ಆದೇಶ ಯಾವಾಗ? ಪೊಲೀಸ್ ಅಧಿಕಾರಿಗಳ ಜೊತೆ, ರಾಜಕಾರಣಿಗಳ ಜೊತೆ, ಪ್ರತಿಷ್ಠಿತ ಅಧಿಕಾರಿಗಳ ಜೊತೆ ಗುರುತಿಸಿಕೊಳ್ಳುತ್ತಿರುವ ಬೀರದೇವ ಫೈನಾನ್ಸ್ ನ ನಿಜವಾದ ಹಕೀಕತ್ತು ಏನು? ಸಾಮಾಜಿಕ ಕಾರ್ಯಕ್ರಮಗಳು, ಸಮಾಜ ಸೇವೆಗಳು. ಮೇಲ್ನೋಟಕ್ಕೆ ಸಮಾಜ ಸೇವೆ ಮಾಡುತ್ತಿರುವ ಬೀರದೇವ ಫೈನಾನ್ಸ್ ನ ನಿಜವಾದ ಹಕೀಕತ್ತು ಏನು? ಎಷ್ಟೆಲ್ಲ ಲೋನ್ಗಳನ್ನ ಹಾಕಿದ್ದಾರೆ? ಇದರ ಇತಿಹಾಸವನ್ನ ಇಂಚಿಂಚಾಗಿ ಬಯಲು ಮಾಡಲಿದೆ ಸಂಘರ್ಷ ನ್ಯೂಸ್ ಕರ್ನಾಟಕ. ಅತಿ ಶೀಘ್ರದಲ್ಲಿ ನಿರೀಕ್ಷಿಸಿ ನಿಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕದಲ್ಲಿ ಮಾತ್ರ. ಸರ್ ನಾ ಮಾತಾಡ್ತೀನಿ ರೀ. ಇಲ್ಲೇ ಕ್ಲೋಸ್ ಮಾಡ್ತೀನಿ ಸರ್. ನಮ್ ಗಾಡಿ ತರಿಸ್ಕೊಡ್ತ ಹೇಳ್ತೀನಿ. ಕೇಳ್ರಲ್ಲ, ನಮ್ ರೊಕ್ಕ ಹೋದ್ರ ಕ್ಲೋಸ್ ಮಾಡ್ತೀನಿ. ಇಲ್ಲೇ ನಮ್ ಗಾಡಿ ತರಿಸ್ಕೊಡ್ತೀರಿ ಕೇಳ್ರಲ್ಲ. ಅವ್ರು ಹೂ ಅಂದ್ರೆ ರೊಕ್ಕ ಕೈಯಾಗ ನೀವು ತಗೊಂಡ್ರ ಗಾಡಿ ತರಿಸಿ. ಇಲ್ಲ ಹೂ ಅಂದ್ರೆ ಅದನ್ನು ಕೇಳ್ತೀನಿ. ಸರ್ ಅಲ್ಲಿ ಹೋದ್ರ ಕಿರಿಕಿರಿ ಹೋಗ್ಬಿಡ್ತಲ್ಲ. ಮಾತಾಡಕ್ಕೆ ನೋಡಿದ್ರಿ ನಮಗೆ ಹೋಲಕ್ ಬರಲ್ಲ. ಸುಮ್ಮನೆ 10,000 ರೂಪಾಯಿ ಖರ್ಚು ಮಾಡ್ಕೊಂಡು ನಿಮ್ದು 5,000 ನಮ್ದು 5,000 ಖರ್ಚು. ಅವ್ರದ್ದು ರೊಟ್ಟಿ ನಮ್ದು ರೊಟ್ಟಿ ಇಲ್ಲ. ಗಾಡಿ ನೋಡ್ತಾನೆ ಮತ್ತೆ ಹೈರಾಣ ಪರಿಶಾನ ಅಲ್ಲಿ. ರೊಕ್ಕ ಕೊಡಂಗಿಲ್ಲ ಅಂತಾರಲ್ರಿ ಅವ್ರು. ಮತ್ತೆ ಗಾಡಿ ನೀವು ಗ್ಯಾರಂಟಿ ಹೇಳ್ತಿರಲ್ಲ. ಮತ್ತೀಗ ಏನು ಆಗಿಲ್ಲ ಗಾಡಿಗೆ ಅಂತ ಹೇಳಿ. ಗಾಡಿ ಗ್ಯಾರಂಟಿ ಬೇಕಲ್ರಿ. ಮೆಸೇಜ್ ಹಾಕಿದ್ರೆ ಸಾಹೇಬ್ರ ಅದ್ರಾಗ ಕೇಳ್ಬಾರ್ದು. 4 ಮಂದಿ ಅಲ್ಲಿ ಹೆಂಗ್ ಹೋಯ್ತು ಹಚ್ಚಾರ ಅವ್ರಿಗೆ ಗೊತ್ತ. ಅದು ಏನದ ನಿಮ್ಗೆ ಗೊತ್ತ. ನಾವು ಗಾಡಿ ನೋಡ್ರಂಗಿಲ್ಲ ನಾಳೆಗೆ. ಮಾಲಕ ಗಾಡಿ ಹ್ಯಾಂಡ್ ಓವರ್ ಕೊಟ್ಟಿದ್ದ, ಮುಂದೆ ನಿಂತೆಲ್ಲ ಮಾತಾಡಿದ್ದ ಅಂದ್ರೆ ಅದೊಂದು ಬೇರೆ. ಗಾಡಿ ಅದ್ರೊಳಗ ಮೆಟ್ರಿಯಲ್ ಇದ್ದು ಕಿರಾಣಿ ತಾಟ್ಗಳು ಇದ್ದು ಇರ್ತದ. ಇರ್ಬೇಕಂದ್ರ ಅದು ಏನೇನದ ಇಸು ಕೊಡ್ತಾರ ಅವ್ರು ಬ್ಯಾಂಕ್ನವ್ರಿಗೆ ಹೇಳೋದು. ನಮ್ಗೇನ್ ಮಾಡೋದು? ಅದ್ ಏಟ್ ಅದ ನಿಮ್ಗೆ ಹೇಳೋದು, ಇಸು ಕೊಡೋದು. ಅದೇನ್ ರೊಕ್ಕ ಇದ್ದೇ ಇರ್ತಲ್ಲ, ಅದೇನ್ ಅಮೌಂಟ್ ಅವೇ ರೊಕ್ಕ ಕೊಟ್ಟು ತೊಗೊಂಬರೋದು. ಅವ್ರ ಕೈ ರೊಕ್ಕ ಕೊಡ್ತಿರ್ತಿರ್ಲ. ಅದೇ ನಿಮ್ಗೆ ಹಂಗೆ ಓಡೋಟ್ರೇನ್ರಿ? ಇನ್ನ ಮತ್ತೊಂದು ಇನ್ನೊಂದ್ ಅದ್ರ ಗಾಡಿ ಇನ್ನೂ ಬರ್ತೀನಿ ಈಗ ನೆಕ್ಸ್ಟ್ PSI ಕರ್ಕೊಂಡು. ಅಲ್ಲಿ ನೀವು ಡಾಕ್ಯುಮೆಂಟ್ಸ್ ಇವ್ರದೆಲ್ಲ ಬೋಜಾರ್ ಸರ್ ಹೆಂಗ್ ಲೋನ್ ಹಾಕಿದ್ರಿ ನನ್ನ ಕತಿ ತಿಳಿಲಿಲ್ಲ. ಬೋಜಾ ಗಾಡಿ ಡಾಕ್ಯುಮೆಂಟ್ಸ್ ಒಂದು ಯಾವ್ದು ಮಾಲ್ 10 crore ಹಾಕಿ ನೋಡ್ರಿ. ಸರ್ 10 crore ಇನ್ನಾದ್ರೂ ಹಾಕ್ತಿವಿ. ಈಗ ಇದು ಇಲ್ಲ ಪೇಪರ್ ಗಾಡಿ ಬೇಕು.
ಅಲ್ಲ ನಾನ್ ನನಗೇನು ಇವ್ನ ಗಾಡಿ ಈಗ ನಮ್ ಬ್ರದರ್ ಆಗ್ಬೇಕು ಇವ್ರು ಲೋನ್ ತೆಗೆದವ್ರು ಚೆಕ್ ಇವ್ರು ಗಾಡಿ ಒಂದು ಹೆಂಗ್ ಹಾಕಿದ್ರ ಲೋನ್ ಅಂದ್ರೆ ಇವ್ರು ಅಡ್ವಾನ್ಸ್ ತಗೊಂಬಂದಿವ್ರಿ ಗಾಡಿ ತಗೊಂಬಂದಿವಿ ಈಗ ನಿಮ್ಮ ಚಾವಿ ಕೊಟ್ಟಿರಿ ಫೋಟೋ ಹೊಡೆದಿರಿ ಅಲ್ಲ ಆಯ್ತದ ಡಾಕ್ಯುಮೆಂಟ್ಸ್ ಪೇಪರ್ಸ್ ಬೇಕಲ್ಲ ಯಾರ್ದಾರ ಚಾವಿ ಒಂದ್ ಸೈಡ್ ಜೆರಾಕ್ಸ್ ಇದು ಮಾಡ್ತೇನೆ ಬೋಜಾ ಇರಿಸ್ಬೇಕು ಗಾಡಿ ಲೋನ್ ಅಂದ್ರೆ ಹೆಂಗ್ರಿ ಏನತ್ರಿ ನಾಳೆ ಅಮೌಂಟ್ ಕಟ್ಬಿಡ್ರಿ ಗಾಡಿ ತರ್ಸ ತರಸರ್ತ್ರಿ ಇಲ್ಲಿ